ಓಕೆ. ಗಿಲ್ಲಿ ಕಾವ್ಯ ಮಧ್ಯೆ ಒಂದೊಂದು ಟೀಕೆಗಳು ಬರ್ತಿತ್ತು. ಗಿಲ್ಲಿಯಿಂದ ಕಾವ್ಯಂಗೆ ಮೈಲೇಜ್ ಜಾಸ್ತಿ ಆಯ್ತು, ಕಾವ್ಯನಿಂದ ಗಿಲ್ಲಿಗೆ ಮೈಲೇಜ್ ಜಾಸ್ತಿ ಆಯ್ತು, ಈ ತರ ಎಲ್ಲ ಕಾಮೆಂಟ್ಸ್ ಬರ್ತಿತ್ತು. ಸೂರಜ್ ಬಂದ್ಮೇಲೆ ಆ ಒಂದು ಮಾತುಗಳು ನಿಮ್ಮ ಒಂದು ಪೇರ್ ಮೇಲೂ ಬಂತು. ಸೂರಜ್ಗೆ ರಾಶಿಕಾಯಿಂದ ಮೈಲೇಜ್ ಜಾಸ್ತಿ ಆಯ್ತು ಅಥವಾ ರಾಶಿಕಾಯಿಂದ ಸೂರಜ್ಗೆ ಮೈಲೇಜ್ ಜಾಸ್ತಿ ಆಯ್ತು ಅಂತ ನಿಮ್ಗೆ ಏನ್ ಅನ್ಸತ್ತೆ? ಅವ್ರು ಬಂದು ಅವ್ರು ಸಾಥ್ ಕೊಟ್ಟಿದ್ದು ನಿಮ್ಗೆ ಇನ್ನ ಜಾಸ್ತಿ ದಿನಗಳ ಕಾಲ ಉಳ್ಕೊಳ್ಳೋಕೆ ಒಂದು ಸ್ಥೈರ್ಯ ಧೈರ್ಯ ಸಿಗ್ತಾ, ಅಥವಾ ನಿಮ್ಮಿಂದ ಅಲ್ಲಿ ಸೂರಜ್ ಅಷ್ಟು ದಿನ ಸರ್ವೈವ್ ಆಗಿದ್ರು ಅಂತ ಏನಾದ್ರು ಒಂದು ಥಾಟ್ ಬಂದಿದ್ಯಾ? ಇಲ್ಲ ಮ್ಯಾಮ್, ಒಬ್ರಿಂದ ಒಬ್ರಿಗೆ ಮೈಲೇಜ್ ಸಿಗುತ್ತೆ ಅನ್ನೋದೇ ತಪ್ಪು. ಅಲ್ಲಿ ಅವ್ರವ್ರ ಆಟನ ಆಡಿಯನ್ಸ್ ನೋಡಿ ಇಷ್ಟಪಟ್ಟು ಓಟ್ ಮಾಡ್ತಿರ್ತಾರೆ, ಉಳಿಸ್ಕೋತಿರ್ತಾರೆ ಬಿಗ್ ಬಾಸ್ ಮನೇಲಿ. ಇವರಿಂದ ಇವರಿಂದ ಇವರು ಅಲ್ಲಿ ಏನೇ ಪ್ರಕ್ರಿಯೆಗಳು ನಡೆದ್ರು ಕೂಡ ಅವರೇ ಮಾತಾಡ್ತಾರೆ, ಅವರೇ ಎಲ್ಲದಕ್ಕೂ ಅವರೇ ಸ್ಟ್ಯಾಂಡ್ ತಗೊಂಡು. ಹೌದು, ಈಗ ನಾನು ಹೋಗಿ ಸೂರಜ್ ಬಗ್ಗೆ ಸ್ಟ್ಯಾಂಡ್ ತಗೊಳಕ್ಕಾಗಲ್ಲ, ಸೂರಜ್ ಬಂದ್ರೆ ನನ್ನ ಬಗ್ಗೆ ಸ್ಟ್ಯಾಂಡ್ ತಗೊಳಕ್ಕಾಗಲ್ಲ. ರಾಶಿಕಾನೇ ಮಾತಾಡ್ಬೇಕು. ಅಲ್ಲಿ ಎಷ್ಟು ನಾಮಿನೇಟ್ ಮಾಡಿ ನನ್ಗೆ ಯಾರೋ ನಾಮಿನೇಟ್ ಮಾಡ್ತಾರೆ ಅನ್ಕೊಳ್ಳಿ, ನಾಮಿನೇಟ್ ಮಾಡಿದಾಗ ನಾನು ಅವ್ರ ಜೊತೆನೇ ಜಗಳ ಮಾಡ್ಬೇಕು. ಸೂರಜ್ ಬಾನಿ ನನ್ ಪರ ಮಾತಾಡು ಅಂತ ಹೇಳಕ್ ಆಗಲ್ಲ. ಇಲ್ಲಿ ಯಾರಿಂದನೋ ಯಾರೋ ಹೋದ್ರು, ಯಾರಿಂದನೋ ಯಾರೋ ಇದ್ರು, ಇವರಿಂದ ಇವ್ರಿಗೆ ಮೈಲೇಜ್, ಅವರಿಂದ ಇವ್ರಿಗೆ ಮೈಲೇಜ್, ನಾನು ಅದನ್ನ ಯಾವ್ದನ್ನು ಬಿಲೀವ್ ಮಾಡಲ್ಲ. ಓಕೆ, ಎಲ್ಲರೂ ಈಗ ಆಚೆ ಬಂದಾಗ ಎಲ್ಲರಿಗೂ ಅವ್ರದೇ ಆದಂತ ಇಷ್ಟಪಡೋರು ಆಚೆ ಕಡೆ ಇರ್ತಾರೆ. ಅಂದ್ರೆ ಅವ್ರೇನೋ ಬಿಗ್ ಬಾಸ್ ಮನೇಲಿ ಮಾಡಿದ್ದಾರೆ, ಇಷ್ಟ ಆಗಿದ್ದಾರೆ. ಇಷ್ಟ ಆಗ್ದಲೆ ಅಷ್ಟಷ್ಟು ವಾರ ಯಾರು ಬಿಗ್ ಬಾಸ್ ಮನೇಲಿ ಬರಕ್ಕಾಗಲ್ಲ. ಜರ್ನಿ ಅಷ್ಟು ಈಸಿಯಾಗಿ ಯಾರಿಗೂ ಇರಲ್ಲ, ತುಂಬಾ ಕಷ್ಟ ಇರುತ್ತೆ. ನಮ್ಗೇನೆ ತುಂಬಾ ಕನ್ಫ್ಯೂಷನ್. ಅಥವಾ ಒಂದು ಡೇ ನಾವು ಕೌಂಟ್ ಮಾಡ್ತಿದ್ವಿ, 1 ಡೇ ಮುಗೀತು, 2 ಡೇ, ಇನ್ನೊಂದು 10 ಡೇಸ್ ಇದೆ, 5 ಡೇಸ್ ಇದೆ. ಸೊ ಈ ತರ ಎಲ್ಲ ಕೌಂಟ್ ಮಾಡ್ತಾ ಇರ್ತೀವಿ. ಸ್ಟ್ರೆಸ್ ಲೆವೆಲ್ ತುಂಬಾ ಬೇರೆ ತರ ಇರುತ್ತೆ. ಮಾತಾಡ್ತೀವಿ ಒಬ್ರಿಂದ ಒಬ್ರು ಅಂತ. ಬಿಗ್ ಬಾಸ್ 100 ದಿನಗಳ ಆಟ, ಅದ್ರಲ್ಲಿ 100ಕ್ಕೂ ಹೆಚ್ಚು ದಿನಗಳ ಕಾಲ ನೀವು ಅಲ್ಲಿದ್ರಿ. ನೀವು ಹೊರಗಡೆ ಬಂದ್ಮೇಲೆ ಅವ್ರವ್ರು ಒಂದು ಟಾಸ್ಕ್ ಕೊಟ್ಟಿದ್ರು. ನೀವು ನಿಮ್ಮ ಈ ಮನೆಯಲ್ಲಿರುವಂತಹ ಒಂದು ಜರ್ನಿಯನ್ನ ಲೆಕ್ಕಕ್ಕೆ ತಗೊಂಡು ನಿಮ್ಗೆ ನೀವು ಯಾವ ಹೆಸರನ್ನ ಕೊಟ್ಕೊಳ್ತೀನಿ ಅಂದಾಗ ಅಶ್ವಿನಿ ಮೇಡಮ್ ಛಲಗಾರ್ತಿ ಅಂತ ಹೇಳ್ಕೊಂಡ್ರು, ಗಿಲ್ಲಿಯವರು ಪಳಾರ್ ಅಂತ ಹೇಳ್ಕೊಂಡ್ರು, ಧ್ರುವಂತ್ ಅವರು ಡ್ಯಾಶಿಂಗ್ ಅಂತ ಹೇಳ್ಕೊಂಡ್ರು. ನೀವಿದ್ದಿದ್ರೆ ನೀವು ಯಾವ ಹೆಸರು ಕೊಟ್ಕೊಳ್ತಿದ್ರಿ ರಾಶಿಕಾಗೆ? ನನಗೆ ಆ ಮನೇಲಿ ಯಾವತ್ತೂ ಯಾರು ಟಾಸ್ಕ್ ಕ್ವೀನ್ ಅಂತ ಹೇಳೇ ಇರ್ಲಿಲ್ಲ, ಟಾಸ್ಕ್ ಮಾಸ್ಟರ್ ಅಂತಾನೂ ಯಾರೋ ಹೇಳಿಲ್ಲ. ನಾನು ಅದನ್ನೇ ಕೊಡ್ತಾ ಇದ್ದೆ. ಓಕೆ, ಟಾಸ್ಕ್ ಮಾಸ್ಟರ್, ಟಾಸ್ಕ್ ಕ್ವೀನ್ ರಾಶಿಕಾ ಅಂತ. ಪ್ರತಿಯೊಂದು ಟಾಸ್ಕ್ ಗಳಲ್ಲೂ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದ್ರಿ. ರಾಶಿಕಾ ಜಸ್ಟ್ ಸೈಲೆಂಟ್ ಹುಡುಗಿ, ಜಾಸ್ತಿ ಮಾತಾಡಲ್ಲ, ಯಾರ ಜೊತೆನೂ ತುಂಬಾ ಜಲ್ ಆಗಲ್ಲ ಅನ್ನೋ ಒಂದು ಸ್ಟಾರ್ಟಿಂಗ್ ಒಂದು ಆ ಜಂಟಿಯಲ್ಲಿದ್ದಾಗ ಆ ಒಂದು ಅಭಿಪ್ರಾಯ ಜನರಲ್ಲಿ ಇತ್ತು. ಆದ್ರೆ ಯಾವಾಗ ಟಾಸ್ಕ್ ಶುರು ಆಯ್ತು ಆವಾಗ್ಲೇ ಗೊತ್ತಾಗಿದ್ದು ರಾಶಿಕಾ ಅಂದ್ರೆ ಏನು, ರಾಶಿಕಾ ಪವರ್ ಅಂದ್ರೆ ಏನು. ಸುಮ್ನೆ ಹೇಳಿಲ್ಲ ನೀವು ಕೂಡ, ನಾನು ಎಲ್ಲಾ ಟಾಸ್ಕ್ ಅಲ್ಲೂ ಆಡ್ಕೊಂಡು ಬಂದಿದ್ದೀನಿ ರಫ್ ಅಂಡ್ ಟಫ್ ಆಗಿ ಅಂತ. ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ ನೋಡಿದಾಗ್ಲೂ ಗಂಡ್ಮಕ್ಳೇ ಟಾಸ್ಕ್ ಅಲ್ಲಿ ತುಂಬಾನೇ ಟಫ್ ಇರ್ತಾರೆ. ಈ ಬಾರಿ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡಿದ್ದಾರೆ, ಕಳೆದ ಬಾರಿ ಇವರು ತಗೊಂಡಿದ್ರು. ಸೊ ಈ ಒಂದು ಸೀಸನ್ ಅಲ್ಲಿ ಹುಡುಗಿಯಾಗಿ ನಿಮ್ಗೆ ಟಾಸ್ಕ್ ಕ್ವೀನ್ ಅಂತ ಹೆಸರು ಬಂತು. ಇದಕ್ಕೆ ನೀವು ಶ್ರಮ ಎಷ್ಟು ಹಾಕಿದ್ರಿ ಈ ಒಂದು ಟಾಸ್ಕ್ ಗಳಿಗೆ? ನೀವು ಇಲ್ಲ ನಾನು ಆಡ್ಲೇಬೇಕು ಅನ್ನೋ ಛಲದಲ್ಲಿ ಆಡ್ತಾ ಇದ್ರಿ ನೀವು. ನಿಮ್ಗೆ ಅದೊಂದು ಇತ್ತನ ಟಾಸ್ಕ್ ಅಲ್ಲಿ ಗೆಲ್ಲೇಬೇಕು, ಎಷ್ಟೇ ಕಷ್ಟ ಆದ್ರೂ ನಾನು ಟಾಸ್ಕ್ ವಿನ್ ಆಗ್ಬೇಕು ಅಂತ? ಮುಂಚೆ ಆ ಕಾನ್ಫಿಡೆನ್ಸ್, ನಂಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಟಾಸ್ಕ್ ಅಂತ ಬಂದಂಗೆ ಹೇಗೆ ಆಡ್ತೀನೋ ಏನೋ, ಬಿಕಾಸ್ ಆ್ಯಕ್ಟರ್ಸ್ ನಾವು ಬಂದಾದಮೇಲೆ ಅದು ಮಾರ್ಕ್ ಆಗಿರುತ್ತೆ. ಏನೋ ಮಿಸ್ ಆಗಿ ಏನಾರು ಆಯಿತು ಅನ್ನೋ ತುಂಬ ಎಫೆಕ್ಟ್ ಆಗುತ್ತೆ. ಏನಾದ್ರು ಜಾಸ್ತಿ ಆಯಿತು ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಅನ್ನೋದೆಲ್ಲ ಇತ್ತು. ಬಟ್ ಅದೇನೋ ನನಗೆ ಗೊತ್ತಾಗ್ತಿರ್ಲಿಲ್ಲ. ಟಾಸ್ಕ್ ಅಂತ ಬಂದು ಟಾಸ್ಕ್ ಪತ್ರ ಬರುತ್ತೆ ಅಲ್ಲ ನಮಗೆ, ಬುಕ್ ಓದ್ತಿದ್ದಂಗೆ ಓಕೆ ಫೈನ್, ಇಲ್ಲಿಗೆ ನಾನು ಹಿಂಗೆ ಬರಬೇಕು, ಹಂಗೆ ಮಾಡಬೇಕಂತ ಆಲ್ರೆಡಿ ನನ್ನ ಪ್ಲ್ಯಾನ್ ಸ್ಟಾರ್ಟ್ ಆಗೋಗಿರ್ತಿತ್ತು. ಆ ಬುಕ್ ಬಂದು ನಾನು ಟಾಸ್ಕ್ ಆಡಿ ಮುಗಿಯೋ ತನಕನೂ ನಾನು ಬರೀ ಟಾಸ್ಕ್ ಮೇಲೆ ಮಾತ್ರ ಇರ್ತಿತ್ತು ನನ್ನ ಗಮನ. ಡೈವರ್ಟ್ ಆಗೋಕ್ಕಾಗ್ತಿರ್ಲಿಲ್ಲ, ಬರೀ ಅದನ್ನೇ ಯೋಚನೆ ಮಾಡ್ತಿದ್ದೆ. ಯಾರು ನಗ್ಸಿದ್ರು ನನಗೆ ನಗೋಕ್ಕಾಗ್ತಿರ್ಲಿಲ್ಲ. ಓಕೆ, ನಾನು ಇದನ್ನ ವಿನ್ ಆಗಬೇಕು ಈ ಟಾಸ್ಕಲ್ಲಿ, ಎಷ್ಟಾಗತ್ತೆ. ಅವಾಗ ಹೆಂಗೆ ಅನಿಸ್ತಿತ್ತು ಗೊತ್ತಾ, ರಾಶಿ ನಿಂಗೆ ಏನಾದರೂ ಪರವಾಗಿಲ್ಲ, ಟಾಸ್ಕ್ ವಿನ್ ಆಗ್ಬಿಟ್ಟು ಹೋಗು, ಬಿಗ್ ಬಾಸ್ಗೆ ಹೇಳು ಬಿಗ್ ಬಾಸ್ ಹಿಂಗೆ ಆಗಿದೆ ಅಂತ, ಆಮೇಲೆ ಬೇಕಾದ್ರೆ ಕನ್ಫೆಷನ್ ರೂಮ್ಗೆ ಹೋಗು, ಇಲ್ಲ ಡಾಕ್ಟರ್ನ ಮೀಟ್ ಮಾಡು, ಬಟ್ ಗಿವ್ ಅಪ್ ಮಾಡಲೇಬೇಡ, ಏನೇ ಯಾರು ಫೇಸ್ ಮಾಡು, ಆ್ಯಂಡ್ ಫುಲ್ ಎನರ್ಜಿ ಹಾಕಿ ಟಾಸ್ಕ್ ವಿನ್ ಆಗಿ ಬಾ ಅಂತ ನನ್ನ ಮೈಂಡ್ ಬರ್ತಿತ್ತು. ಅಂಡ್ ಈ ಒಂದು ಎಂಥೂಸಿಯಾಸಮ್, ಈ ಒಂದು ಧೈರ್ಯನೇ ನಿಮ್ನ ಸೀಸನ್ 12ನ ಫಸ್ಟ್ ವುಮನ್ ಕ್ಯಾಪ್ಟನ್ ಮಾಡ್ತಾರೆ. ಈ ಬಗ್ಗೆ ಎಷ್ಟು ಖುಷಿ ಇದೆ? ವುಮನ್ ಕ್ಯಾಪ್ಟನ್ ಫಸ್ಟ್ ಅಂದರೆ ನನಗೆ ಜೋಡಿ ಕ್ಯಾಪ್ಟನ್ ಬಂದಾಗಲೂ ಕೂಡ ಅಲ್ಲಿ ಮಿಸ್ ಆಗುತ್ತೆ. ಯಾಕಂದರೆ ಎಲ್ಲರೂ ಹುಡುಗರೇ ಕ್ಯಾಪ್ಟನ್ ಆಗ್ತಿರ್ತಾರೆ. ಸೊ ಓಕೆ, ಫಸ್ಟ್ ಜೋಡಿ ಕ್ಯಾಪ್ಟನ್ ಅಂತ ಬಂದಿದೆ. ನನಗೆ ಫಸ್ಟ್ ಹುಡುಗಿಯರು ಆದರು ಅಂದರೆ ಅಲ್ಲಿ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಅಂತ ಬರುತ್ತೆ ಅನಿಸುತ್ತೆ. ಹೇಗೆ ಇದು ಏನು ಅಂದ್ಕೊಂಡು ಆ ಜೋಡಿ ಕ್ಯಾಪ್ಟನ್ಸಿನೂ ಮಿಸ್ ಆಗುತ್ತೆ ನಂದು. ಇನ್ನೊಂದು ಮತ್ತೆ ಬರುತ್ತೆ ವಿಲನ್ ವೀಕ್ ಬಂದಾಗ, ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಐ ವಾಸ್ ಲೈಕ್ ಪ್ರಿಪೇರ್ಡ್,
ಯಾರು ಎಷ್ಟು ಫೋಮ್ ಇದರಲ್ಲಿ ಸ್ಟಿಕ್ಕಲ್ಲಿ ಹೊಡೆದ್ರು ಕೂಡ ಹೊಡಿಸ್ಕೊ ಹೋಗು ಬಾಲ್ ತೊಗೊಂಡು ಬಾ ಇಷ್ಟೇ ಇರತ್ತೆ ನನ್ನ ತಲೆಯಲ್ಲಿ. ಅದಕ್ಕೆ ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ಸ್ಟ್ರೇಟ್ ಹೋಗ್ತೀನಿ ನಾನು. ಐ ಥಿಂಕ್ ಆ ಟಾಸ್ಕಲ್ಲಿ ತುಂಬ ಹೊಡಿಸ್ಕೊಂಡಿದ್ದು ನಾನೇ. ಎಕ್ಸಾಕ್ಟ್ಲಿ.